स्वागत है आपका मॉडर्न एक्सप्रेस में। मैं मुजीबुर रहमान अफजलपुर। कर्नाटका रियासती प्राइमरी स्कूल असातिज़ा तंजीम के नाव मुंतखब अहदेदारों की हलफ बिरादरी तकरीब शानदार अंदाज में मुनक्कद। कर्नाटका रियासती प्राइमरी स्कूल असातिज़ा तंजीम इंडी तालुका यूनिट के नाव मुंतखब सदर, सेक्रेटरी और दीगर अहदेदारों की हलफ बिरादरी तकरीब मुकामी संघ के दफ्तर में नहायत ही शानदार अंदाज में मुनक्कद हुई। तकरीब की सदारत साबिक सदर यशवी हरलैया ने की। इस मौके पर जीओसीसी बैंक के डायरेक्टर अल्लाह बकशवालीकर, मुलाजमिन तंजीम के सदर पप्पू चानकोटे, बसवराज राव, अंबरना सुनगार, सुधाकर बिरादर और वाईटी पाटिल समेत कई मौजूद शख्सियात स्टेज पर मौजूद थे। तकरीब में इंडी तालुका के सैकड़ों असातिज़ा और मौलिमात ने शिरकत की और 9 मुंतखब अहदेदारों को मुबारकबाद पेश की। इस मौके पर अल्ताफ बुरामनी ने तंजीम के नए सदर के तौर पर हलफ लिया, जबकि जयराम चौहान ने प्रिंसिपल सेक्रेटरी के अहदे का चार्ज संभाला। तकरीब के दौरान तमाम डायरेक्टरों और अहदेदारों की गुलपोशी और तैनात भी की गई। इस मौके पर जीओसीसी के डायरेक्टर अल्लाह बकश वालीकर ने भी खिताब किया और 9 मुंतखब अहदेदारों को मुबारकबाद पेश करते हुए असातिज़ा बिरादरी के इत्तेहाद और तालीमी मियार की बेहतरी के लिए मुश्तरक तौर पर काम करने की ज़रूरत पर जोर दिया। शिरका ने उम्मीद जाहिर की कि नई क़ियादत असातिज़ा के मसाइल के हल और तालीमी शोबे की तरक्की के लिए मौसर किरदार अदा करेंगी। इस मौके पर जीओसीसी के डायरेक्टर अल्लाह बख्श वालीकर ने खिताब किया। आइए सुनते हैं। ಸಮಯ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಸಹಜ. ಒಂದು ಮನೆಯಲ್ಲಿ 4 ಮಂದಿ ಅಣ್ಣ ತಮ್ಮರು ಇದ್ದಾಗ 2 ಮಂದಿ ಹೆಣ್ಣು 2 ಮಂದಿ ಇಲ್ಲ. ಆದ್ರೆ ಭಿನ್ನಾಭಿಪ್ರಾಯವನ್ನು ನಾವು 4 ಜನ ಮಧ್ಯದೊಳಗೆ ನಾವು ಬಗೆಹರಿಸಿ ನಮ್ಮ ಸಂಘಟನೆಗೆ ಯಾವುದೇ ಸ್ಥಿತಿ ಬರಲ್ಲ ಅಂತ ನಾವು ನಡೆದುಕೊಳ್ಳುವುದು ಸತ್ಯ. ಬಹಳಷ್ಟು ಮಾರ್ಮಿಕವಾಗಿ ಸುಮಗಾಸ ಕೈಯಲ್ಲಿ ನಾವು ಬೆಳೆದ ಮಾಡಿದ್ವಿ. ಬಹಳಷ್ಟು ನಾವು 97ಕ್ಕೆ ನಮಗೆ ತಮಗೆ ಪಾದಾರ್ಪಣೆ ಮಾಡಿದ್ರು. ಅವರು 95ಕ್ಕೆ 94ಕ್ಕೆ ಅವರಿಗೆ ಸುಮಗಾಸ ಹೊರಗಾಯಿತು. ಇಷ್ಟೇ ನಾವು ಮಾಡಿದಂತ ಕಾರ್ಯವನ್ನು ಯಾವತ್ತೂ ಉಳಿಯುತ್ತದೆ. ಟೀಕೆ ಟಿಪ್ಪಣಿಗಳನ್ನು ಸಾಯುತ್ತದೆ. ಬಹಳಷ್ಟು ಜನರು ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಅವರ ಟೀಕೆ ಟಿಪ್ಪಣಿಗಳಿಗೆ ಯಾವತ್ತೂ ತೆರೆ ಮಾಡದೆ ನಾವು ಮಾಡಿದಂತ ಕಾರ್ಯಗಳನ್ನು ಒಳ್ಳೆಯದಿರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಇವತ್ತಿಗಾಗಿ ಹೇಳಿದ ಸುಮಗಾಸ ಭಯ ಬಂದು 3 ರೂಮಿನ ಒಂದು ಎನ್ಜೋ ಬಿಲ್ಡಿಂಗ್ ಇತ್ತು. ಆ ಕಾಲದಲ್ಲಿ ಇದ್ದಾಗ ಸುಮಗಾಸ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಾಡಿದ್ರು. ಆ ಟೈಮಲ್ಲಿ ಬಹಳಷ್ಟು ಬಂದಿತ್ತು. ಆ ಟೈಮಲ್ಲಿ ಮತ್ತೊಂದು ನಾವು ಬಹಳ ನೋಡಿದ ಆ ಟೈಮಲ್ಲಿ ಈಗಿನ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ಏನು ವ್ಯತ್ಯಾಸಿತ್ತಪ್ಪ ಅಂದ್ರೆ ಅವ ಯಾವ ಕಾಲಕ್ಕೂ ಜಾತಿ ಮಾಡ್ತಿದ್ದಿಲ್ಲ. ಈಗಿನ ಪ್ರತಿಯೊಂದು ಚುನಾವಣೆ ಜಾತಿ ಆದ್ಮೇಲೆ ಸಾಗುತ್ತಿರೋದು ನೋವಾದ ಸಂಗತಿ. ಯಾಕಂದ್ರೆ ಶಿಕ್ಷಕರು ಮಕ್ಕಳಿಗೆ ನಾವೇನಪ್ಪ ಅಂದ್ರೆ ಮೋರಲ್ಸ್ ಕಲಿಸೋರು, ನೀತಿ ಪಾಠ ಹೇಳೋರು. ನಾವು ನಮ್ಮಲ್ಲಿ ಆ ಭಾವನೆಗಳು ಬರಬಾರ್ದು. ಒಂದು ವೈದ್ಯಕೀಯ ಅಧಿಕಾರಿಗಳಾಗಲಿ ಅಥವಾ ಶಿಕ್ಷಕರಾಗಲಿ, ಯಾಕಂದ್ರೆ ಎಲ್ಲ ತರ ಮಕ್ಕಳು ನಮ್ಮಲ್ಲಿ ಬರ್ತಾರೆ. ನಾವು ಜಾತಿ ನೀತಿ ಮಾಡಿದಾಗ ಆ ಕೆಲಸ ಮಾಡುವಂತ ಒಬ್ಬ ನಿಷ್ಠಾವಂತ ಒಬ್ಬ ಸಂಘಟನೆಗಾಗಿ ಹೊರತು ಬಿಡ್ತಾರೆ. ಆದ್ರಿಂದ ನಮ್ಮ ತಾಲೂಕು ಯಾವತ್ತೊಂದು ಗುರುತಿಸುತ್ತಾರೆ. ಏನಪ್ಪ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಈಗ ಅಭೂತವಾಗುವಂತ ಒಂದು ಧರ್ಮದ ನೃತ್ಯ ಬಂದಿದೆ. ಇದು ನಮ್ಮ ಎಲ್ಲರ ಸುಜಾಯ. ನಾನು ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರೆ ಈಗಾಗಲೂ ಕೂಡ ಇನ್ನು ಕೇವಲ ನಾವು ಕೇಳ್ತಾ ಇರ್ತೇವೆ. ಸಾಕಷ್ಟು ಅಧಿಕಾರಿಗಳ ಜೊತೆಗೆ ಸಂಘಟನೆ ಜೊತೆಗೆ ಸದಾ ಯಾವುದಾದ್ರೂ ಒಂದು ಇಶ್ಯೂ ಇದ್ದೇ ಇರ್ತದೆ. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಇರ್ತಕ್ಕಂಥ ಹೊಸ ಹೊಸ ಯೋಜನೆಗಳನ್ನ ಬರಮಾಡಿಕೊಂಡು ನಾವೆಲ್ಲರೂ ನಿಮ್ ಜೊತೆಗೆ ಇದೀವಿ. ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನ ತೆಗೆದುಕೊಂಡು ಬರಲಿ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧವನ್ನು ಮಾಡದೇನೆ ಪ್ರತಿಯೊಂದಕ್ಕೂ ಕೂಡ ಒಂದು ತಮ್ಮ ಸಹಾಯ ಹಸ್ತವನ್ನ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತ ಒಂದು ಗುರುತರವಾಗಿರ್ತಕ್ಕಂಥ ಕೆಲಸವನ್ನ ಈ ಒಂದು ಇಂಡಿ ತಾಲೂಕಿನ ಒಂದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಏನು ಇಲೆಕ್ಷನ್ಗಳು ನಡೀತಾವ, ಇಲೆಕ್ಷನ್ ದಲ್ಲಿಯೂ ಕೂಡ ಅಷ್ಟೇ ಶಾಂತ ರೀತಿಯಿಂದ ಇಲೆಕ್ಷನ್ಗಳು ನಮ್ಮ ತಾಲೂಕಿನಲ್ಲಿ ಆಗ್ತವೆ. ನಾನು ಈ ಒಂದು ತಾಲೂಕಿಗೆ ಬಂದು 15 ವರ್ಷ ಆಯ್ತು. 15 ವರ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳಾಗಿರ್ಬೋದು, ಯಾವುದೇ NGO इलेक्शन। और खबरों के लिए देखते रहिए मॉडर्न एक्सप्रेस न्यूज, आवाज आपकी, खबर हमारी।